ಹಾವಿನ ಬಗ್ಗೆ ಜನರಿಗಿರೋ ಮೂಢನಂಬಿಕೆಗಳೇನು ಸರ್? ಬೇಕಾದಷ್ಟಿದೆ ಸರ್. ಹಾವು ಹಾಲು ಕುಡಿಯುತ್ತೆ, 12 ವರ್ಷ ದ್ವೇಷ ಸಾಧಿಸುತ್ತೆ, ಹಾವಿನ ತಲೆಯಲ್ಲಿ ನಾಗಮಣಿ ಬರುತ್ತೆ, ಹಾವು ಅಕಸ್ಮಾತ್ ವೆಹಿಕಲ್ ಹತ್ಬಿಟ್ಟು ಅಟ್ಟಿಸ್ಕೊಂಬರುತ್ತೆ, ನಮ್ಮನ್ನು ಬಂದು ಕಾಯುತ್ತೆ, ಹೆಣ್ಣಾವು ಹೊಡೆದ್ರೆ ಗಂಡಾವು ಬರುತ್ತೆ, ಗಂಡಾವು ಹೊಡೆದ್ರೆ ಹೆಣ್ಣಾವು ಬರುತ್ತೆ. ಸುಮಾರು ಮೂಢನಂಬಿಕೆಗಳಿದೆ ಹಾವು. ನಮ್ಮಲ್ಲಿ ಮೂಢನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಸರ್. ನಾವು ಬರೀ ಹಾವಿನ ಬಗ್ಗೆ ತಪ್ಪು ಕಲ್ಪನೆ ಹೇಳಿ ಹೇಳಿ ಮಕ್ಕಳ ತಲೆಯಲ್ಲಿ ಆ ಒಂದು ತಪ್ಪು ಕಲ್ಪನೆ ಬಿಟ್ಬಿಟ್ಟಿದ್ದೀವಿ ಸರ್. ಹಾವು ಗಂಡ ಹೆಣ್ಣ ಅಂತ ಕಂಡುಹಿಡಿಯೋದು ಹೆಂಗೆ? ಸರ್, ಹಾವಲ್ಲಿ ನೋಡಿದ ತಕ್ಷಣ ಹಾವು ಗಂಡು ಹೆಣ್ಣು ಅಂತ ಕಂಡುಹಿಡಿಯೋಕ್ಕಾಗಲ್ಲ ಸರ್. ಹಿಂದೆಗಡೆ ಒಂದು ಒಂದು ಜಾಗ ಇರುತ್ತೆ ಸರ್, ಹೋಲ್ ಇರುತ್ತೆ. ನಿಧಾನಕ್ಕೆ ಬಾಲದ ಕಡೆಯಿಂದ ಪ್ರೆಸ್ ಮಾಡಿದೆ 2 ಚರ್ಮದ ಕಡ್ಡಿಗಳು ಈಚೆ ಬರುತ್ತೆ. ಅದು ಬಂದರೆ ಗಂಡು ಅಂತ ಸರ್, ಬರಲಿಲ್ಲ ಅಂದರೆ ಹೆಣ್ಣು ಅಂತ ಸರ್. ಈಗ ಪ್ರೋಪ್ ಸಿಸ್ಟಮ್ ಬಂದಿದೆ ಸರ್, ಇನ್ಸರ್ಟ್ ಮಾಡ್ತಾರೆ ಸರ್. ಅದು ಇನ್ಸರ್ಟ್ ಆದರೆ ಗಂಡು, ಆಗಲಿಲ್ಲ ಅಂದರೆ ಹೆಣ್ಣು ಸರ್. ಆದರೆ ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಜನರಲ್ಲಿ, ನಾಗರಾವು ಗಂಡು ಕೇರ್ಯಾವ್ ಹೆಣ್ಣು ಅದೆರಡು ಮಿಲನ ಆಗುತ್ತೆ ಅಂತ. ಖಂಡಿತ ಸುಳ್ಳು. ನಾಗರಾವ್ ಜೊತೆ ಮಿಲನ ಆಗೋದು, ಕೇರ್ಯಾವ್ ಜೊತೆ ಮಿಲನ ಆಗೋದು, ಮಂಡ್ಲದಾವುಗಳು ಮಂಡ್ಲದ ಜೊತೆ ಮಿಲನ ಆಗೋದು.